ವಿಜಯಪುರ ನಗರದಲ್ಲಿ ಕುಡಿಯೋ ನೀರಿಗೆ ಸಮಸ್ಯೆ ಎದುರಾಗಿದೆಯಂತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಅಧಿಕಾರಿಗಳು ಹೇಳುವಂತಹ ವಿಚಾರಗಳು ಹೇಗಿದೆ ಅಂದ್ರೆ ಪೈಪ್ ಕೆಟ್ಟಿದೆ, ಪೈಪ್ ನಿಂತು ಹೋಗಿದೆ, ಆ ಕಾರಣ ಕುಡಿಯೋ ನೀರು ಬರ್ತಾ ಇಲ್ಲ ಅಂತ ಈ ರೀತಿ ಸಬೂಬುಗಳನ್ನು ಹೇಳ್ತಿದ್ದಾರಂತೆ. ಇದನ್ನ ಸರಿ ಮಾಡಬೇಕಾದವರು ಯಾರು? ನೀವೇ ಸರಿ ಮಾಡಬೇಕು, ನೀವೇ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಕೂಡ ಮಾಡಬೇಕು. ಬಟ್ ನೀವೇ ಈ ರೀತಿ ಕಾರಣಗಳನ್ನ ಹೇಳಿದ್ರೆ ಹೇಗೆ ಅಂತ ಜನ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ವಿಜಯಪುರ ಮಹಾನಗರ ಪಾಲಿಕೆಯ 35 ವಾರ್ಡ್ಗಳ ಪೈಕಿ 5 ವಾರ್ಡ್ಗಳಿಗೆ ಭೂತನಾಳ ಕೆರೆಯಿಂದ ಕುಡಿಯುವ ನೀರು ಪೂರೈಕೆ ಮಾಡಲಾಗ್ತಾ ಇದೆ. ಇನ್ನುಳಿದಂತೆ 30 ವಾರ್ಡ್ಗಳಿಗೆ ಆಲಮಟ್ಟಿ ಜಲಾಶಯದ ಹಿನ್ನೀರನ್ನ ಕೋಲಾರದಿಂದ ಪೂರೈಕೆ ಮಾಡಲಾಗ್ತಾ ಇದೆ. ಬೇಸಿಗೆ ಕಳೆದರೂ ವಿಜಯಪುರ ಮಹಾನಗರಕ್ಕೆ ಕುಡಿಯುವ ನೀರಿನ ಬವಣೆ ಮಾತ್ರ ತಪ್ಪಿಸಲು ಆಗ್ತಾ ಇಲ್ಲ. ವಿಜಯಪುರ ನಗರದ ಬಹುತೇಕ ವಾರ್ಡ್ಗಳಲ್ಲಿ 10 ರಿಂದ 12 ದಿನಕ್ಕೊಮ್ಮೆ ನೀರು ಸರಬರಾಜು ಮಾಡಲಾಗ್ತಾ ಇದೆ. ಆದ್ರೆ ಅಧಿಕಾರಿಗಳು 24x7 ಕುಡಿಯೋ ನೀರಿನ ಯೋಜನೆಯಡಿ ಜನರಿಂದ ನೀರಿನ ದರ ಸಂಗ್ರಹಿಸ್ತಾ ಇದ್ದಾರೆ. ವಿಜಯಪುರ ನಗರದಲ್ಲಿ 10 ದಿವಸ 15 ದಿವಸ ಒಮ್ಮೆ ನೀರು ಬರ್ತಾ ಇದೆ. ಅದು ಏನು ಕಾರಣ, ಯಾಕೆ ಹಿಂಗಾಗ್ತಾ ಇದೆ? ಮತ್ತು ನಾವು ಹೋಗಿ ಕೇಳಿದಾಗ ಅಲ್ಲಿ ಅಧಿಕಾರಿಗಳು ಏನಂತಾರೆ, ಅವರು ಸ್ಟ್ರೈಕ್ ಮಾಡಿದ್ದಾರೆ ಮತ್ತು ಬೇರೆ ಬೇರೆ ಸಮಸ್ಯೆಗಳು ಹೇಳ್ತಾರೆ. ಮತ್ತು ಎಲ್ಲ ನಳದ ಬಿಲ್ ಆಗಲಿ, ಕರೆಂಟ್ ಬಿಲ್ ಆಗಲಿ ಕರೆಕ್ಟಾಗಿ ತುಂಬ್ಕೋತಾ ಇದ್ದಾರೆ. ಸದ್ಯ ಆಲಮಟ್ಟಿ ಜಲಾಶಯ ಹಾಗೂ ಭೂತನಾಳ ಕೆರೆಯಲ್ಲಿ ನೀರಿದ್ರೂ ಅಧಿಕಾರಿಗಳು ಮಾತ್ರ ಸಮರ್ಪಕವಾಗಿ ಕುಡಿಯುವ ನೀರು ಸರಬರಾಜು ಮಾಡ್ತಾ ಇಲ್ಲ. ಈ ಬಗ್ಗೆ ಸಿಬ್ಬಂದಿಗಳನ್ನ ಕೇಳಿದ್ರೆ ಪೈಪ್ ಒಡೆದಿದೆ, ಪಂಪ್ ಸೆಟ್ ಕೆಟ್ಟಿದೆ, ಬೇರೆ ಏರಿಯಾಗಳಿಗೆ ನೀರು ಬಿಡಬೇಕಿದೆ, ಹೀಗೆ ಹಲವು ಕಾರಣಗಳನ್ನ ಹೇಳ್ತಿದ್ದಾರೆ. 10 ರಿಂದ 12 ದಿನಕ್ಕೊಮ್ಮೆ ನೀರು ಸರಬರಾಜು ಮಾಡಿದ್ರೆ ಹೇಗೆ ನೀರು ಸಂಗ್ರಹಿಸಿಟ್ಟುಕೊಳ್ಳಬೇಕು ಎಂದು ಸ್ಥಳೀಯರು ಪ್ರಶ್ನಿಸಿದ್ದಾರೆ. ಮೊದಲು ಬರಗಾಲ ಪರಿಸ್ಥಿತಿ ಇತ್ತು, ನೀರು ಸರಿಯಾಗಿ ಬಿಡ್ತಿದ್ದಿಲ್ಲ. ಅದಕ್ಕೆ ಜನ ಎಲ್ಲರೂ ಒಪ್ಪಿಕೊಂಡಿದ್ದರು. ಈಗ ಸಾಕಷ್ಟು ನೀರಿದ್ದು ಮತ್ತು ಎಲ್ಲ ರೀತಿಯ ಇಲ್ಲಿ 24 ಅವರ್ಸ್ ನಳದ ವ್ಯವಸ್ಥೆ ಆಗಿದ್ದು, ಆದ್ರೆ ಬರೀ ನಳದ ವ್ಯವಸ್ಥೆ ಆಗ್ಯದ, ಅಲ್ಲಿ ನೀರು ಬರ್ತಾ ಇಲ್ಲ. 10 ದಿವಸಕ್ಕೆ 11 ದಿವಸಕ್ಕೆ 15 ದಿವಸಕ್ಕೆ ನೀರು ಬಿಡ್ತಾ ಇದ್ದಾರೆ. ಕೇಳಿದ್ರೆ ಏನು ಹೇಳ್ತಾರೆ, ಪೈಪ್ ಹೊಡೆದಿದೆ, ಟ್ಯಾಂಕ್ನಲ್ಲಿ ನೀರಿಲ್ಲ ಮತ್ತು ಬಜೆಟ್ ಇಲ್ಲ, ಈ ರೀತಿ ಎಲ್ಲ ಹೇಳೋದು. ಏನರ ಒಂದು ನೆವ ಹೇಳೋದು. ಎಕ್ಸಿಕ್ಯೂಟಿವ್ ಆಗಲಿ, ವಾಟರ್ ಬೋರ್ಡ್ದವರಾಗಲಿ, ಮುನ್ಸಿಪಾಲ್ಟಿ ಅವರಾಗಲಿ, ಕಮಿಷನರ್ ಆಗಲಿ, ಸಂಬಂಧಪಟ್ಟವರು ಎಲ್ಲರೂ ಬರೇ ಹಾರಿಕೆ ಉತ್ತರ ಕೊಡುವುದು. ಜನರಿಗೆ ಇಷ್ಟು ತ್ರಾಸ ಆಗ್ಲಾಗ್ತದ. ಈಗಾಗಲೇ ಆಲಮಟ್ಟಿ ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬಂದಿದೆ. ಇನ್ನೊಂದೆಡೆ ಭೂತನಾಳ ಕೆರೆಯಲ್ಲೂ ನೀರು ತುಂಬಿದೆ. ಈ ನಿಟ್ಟಿನಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಇನ್ನು ಮುಂದಾದ್ರೂ ಸರಿಯಾಗಿ ನೀರು ಪೂರೈಕೆ ಮಾಡುವ ಮೂಲಕ ಜನರ ಸಮಸ್ಯೆಗೆ ಸ್ಪಂದಿಸಬೇಕಾಗಿದೆ. ದೀಪಕ್ ಶಿಂದೆ, ಗ್ಯಾರಂಟಿ ನ್ಯೂಸ್, ವಿಜಯಪುರ.